ಕ್ಷುಲ್ಲಕವಾದ ರಾಜಕೀಯಕ್ಕೋಸ್ಕರ ಸೇನೆಯ ಮೇಲೆ ಕಪ್ಪು ಮಸಿಯನ್ನು ಬಳಿಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ಇಲ್ಲಿ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಬೇಕಾಗಿರುವಂಥ ಸಂದರ್ಭ ಇವತ್ತು ಎದುರಾಗಿರ್ತಕ್ಕಂಥದ್ದು. ಅವಿವೇಕಿ ಸಂಸದ ಏನಂತ ಪತ್ರಿಕೆಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರೇನಾದರೂ ಭವಿಷ್ಯದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗೋಗ್ಬಿಟ್ರೆ ಒಂದೇ ದಿನದಲ್ಲಿ POK ಭಾರತದ ಕೈವಶ ಆಗುತ್ತೆ ಅಂತ. ಅರೆರೆ, ಇಷ್ಟು ಈಸಿಯಾಗಿ ಸುಲಭವಾಗಿ ಸುಲಲಿತವಾಗಿ POK ಭಾರತದ ಕೈವಶ ಆಗೋಂಗಿದ್ದಿದ್ರೆ ಈ ಪ್ರಮೋದ್ ತಿವಾರಿ ಅಂತ ಅವಿವೇಕಿಗಳು ನಮ್ಮ ದೇಶದಲ್ಲಿ ಸಾಂಸದರಾಗಿ ಯಾಕೆ ಉಳ್ಕೊಳ್ತಾ ಇದ್ರು ಅನ್ನೋಂಥ ಪ್ರಶ್ನೆ ಇವತ್ತು ಎದುರಾಗಿರೋದು. ಅವಿವೇಕಿ ಸಾಂಸದರಿರುವಂಥ ಈ ಪಾರ್ಟಿಯಲ್ಲಿ ಇವ್ರಿಗೆ ಟ್ಯಾಕ್ಟಿಕಲ್ ಆ್ಯಕ್ಷನ್ ಅಂದರೆ ಯಾವುದು, ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಯಾವುದು, ಏರ್ ಸ್ಟ್ರೈಕ್ ಅಂದರೆ ಯಾವುದು, ಮಿಲಿಟ್ರಿ ಆ್ಯಕ್ಷನ್ ಅಂದರೆ ಯಾವುದು, ವಾರ್ ಅಂದರೆ ಯಾವುದು ಅನ್ನೋದನ್ನು ಕೂಡ ಒಂದು ಕ್ಲಾರಿಟಿಯನ್ನು ಕೊಡೋದು, ಒಂದು ಸ್ಪಷ್ಟತೆಯನ್ನು ಕೊಡುವಂತಹ ವಿಷಯವೇ ಇಲ್ಲ. ಇವ್ರದ್ದೆಲ್ಲವೂ ಏನಿದ್ರು ಗಂಧರ್ಗೋಳ ಅಂತ ಹೇಳ್ತಾರೆ ಕನ್ನಡದಲ್ಲಿ ಒಂದು ಪದ. ಕಾಂಗ್ರೆಸ್ ಪಾರ್ಟಿಯ ಪ್ರಕಾರ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ಹೇಳ್ತಾ ಇರೋದು, ಕಾಂಗ್ರೆಸ್ನ ಅವಧಿಯಲ್ಲಿ ಅಂದರೆ 2004ರಿಂದ 2014ನೇ ಇಸ್ವಿ ಅವಧಿಯಲ್ಲಿ 6 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದೆಯಂತೆ ಕಾಂಗ್ರೆಸ್ ಪಾರ್ಟಿ. ರಾಹುಲ್ ಗಾಂಧಿ ಅವರ ಪ್ರಕಾರ 3 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದ್ದಾರಂತೆ. 18ನೇ ಇಸ್ವಿಯಲ್ಲಿ ತೆಗೆದಂಥ RTI ಅಂದರೆ ಒಂದು ಇನ್ಫಾರ್ಮೇಷನನ್ನು ತೆಗೆದ ಪ್ರಕಾರ DGMO ಅವರೇ ಸ್ಪಷ್ಟಪಡಿಸಿದ್ದಾರೆ, 2016ನೇ ಇಸ್ವಿಯವರೆಗೂ 2004ರಿಂದ 2014ರ ನಡುವೆ ಯಾವುದೇ ವಿಧವಾದಂತಹ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದಂತಹ ಡಾಟಾನೇ ಸೇನೆಯ ಬಳಿಯಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟತೆ ಬಂದಿದೆ. ಶಶಿ ತರೂರನ್ನು ನಿಂದಿಸುವ ಬರದಲ್ಲಿ ಇವತ್ತು ಸರ್ಜಿಕಲ್ ಸ್ಟ್ರೈಕ್ನ ವಿಷಯದಲ್ಲಿ ಇಷ್ಟು ದೊಡ್ಡದಾದಂಥ ವಿವಾದವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 6 11 4 3 ಇದರಲ್ಲಿ ಯಾವುದು ಸ್ಪಷ್ಟವಾದ ನಂಬರ್ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟಪಡಿಸಬೇಕು. ಅಭಿನಂದನ್ ವರ್ಧಮಾನ್ ಅಂತಹ ಸ್ವಾಭಿಮಾನಿ ದೇಶಪ್ರೇಮಿ ಗಂಡೆದೆಯ ಒಬ್ಬ ಪೈಲಟ್ ಇರುವಾಗ 7ನೇ ಜನರೇಷನ್ ಏರ್ ಫ್ಲೈಟ್ ಇದ್ರೂ, ಯುದ್ಧ ನೌಕೆ ಇದ್ರೂ ಕೂಡ ಒಡೆದು ಬಿಸಾಕ್ ಬರ್ತಾರೆ. ಸೇನೆ ಮಾಡಿದಂಥ ಕಾರ್ಯಾಚರಣೆಗಳಿಗೆ ಸಾಕ್ಷಿಯನ್ನು ಕೂಡ ಕೇಳ್ತಾ ಇದ್ರು ಈ ಕಾಂಗ್ರೆಸ್ಸಿಗರು. ಆದರೆ ಇವತ್ತು ಸಾಕ್ಷಿಯನ್ನು ಪ್ರಸ್ತುತಪಡಿಸಿದ್ರು, ಶತ್ರು ದೇಶದ ಪ್ರಧಾನಮಂತ್ರಿ ಒಪ್ಕೊಂಡ್ರು ಕೂಡ ಇವರು ಒಪ್ಕೊಳ್ಳದೇ ಇರುವಂತಹ ಒಂದು ಕಠೋರವಾದ ಮನಸ್ಥಿತಿಗೆ ಇವರು ತಲುಪಿದ್ದಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಇನ್ನೇಕೆ ತಡ, ಮೋದಿಜಿ ರಾಜೀನಾಮೆಯನ್ನು ಕೊಟ್ಟುಬಿಡಿ. ಮರುದಿನವೇ ಬೇರೆ ಪ್ರಧಾನಮಂತ್ರಿಗಳು ಬಂದ ಮೇಲೆ ಒಂದೇ ದಿನದಲ್ಲಿ POK ಏನಿದೆ ಭಾರತದ ವಶ ಆಗುತ್ತೆ. ಹೀಗಂತ ಇವತ್ತು ಎಲ್ಲೆಡೆಗೆ ವಿಚಾರ ಹರಿದಾಡ್ತಾ ಇರ್ತಕ್ಕಂಥದ್ದು. ನಾನಿವತ್ತು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಸಂಚಿಕೆ ರಸಭರಿತವಾಗಿದೆ. ದಯವಿಟ್ಟು ನೀವೆಲ್ಲರೂ ಕೊನೆವರೆಗೂ ವೀಕ್ಷಿಸಿರಿ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಪ್ರಮೋದ್ ತಿವಾರಿ ಅಂತ ಹೇಳುವಂತಹ ಕಾಂಗ್ರೆಸ್ನ ಸಂಸದರು ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಮೋದ್ ತಿವಾರಿ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಬೇರೆ ಏನಾದರೂ ಇದೆಯೋ ಅನ್ನೋವಂಥ ಪ್ರಶ್ನೆ ನಾನು ಇವತ್ತು ಕಾಡ್ತಾ ಇರೋದು. ಹೇಳಿ ಕೇಳಿ ಪಾಕಿಸ್ತಾನದ ಬಾರ್ಡ್ರ್ ಒಳಗಡೆ ಹೋಗೋಕ್ಕೇ ಯೋಚನೆ ಮಾಡಬೇಕಾಗಿರೋವಂಥ ಸಂದರ್ಭ ಇವತ್ತಿರೋವಂಥದ್ದು. ಎಲ್ಲಿ ಏನಾಗುತ್ತೋ, ಯುದ್ಧ ಸಂದರ್ಭ ಎದುರಾಗುತ್ತೋ, ಎಷ್ಟು ಪ್ರಾಣಹಾನಿಯಾಗುತ್ತೋ, ಎಷ್ಟು ದೇಶದ ಆಸ್ತಿ ಪಾಸ್ತಿಗಳು ನಷ್ಟ ಆಗುತ್ತೋ ಅಂತ ಯೋಚನೆ ಮಾಡ್ತಾ ಇರೋವಾಗ ಈ ಅವಿವೇಕಿ ಸಂಸದ ಏನಂತ ಪತ್ರಿಕೆಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರೇನಾದರೂ ಭವಿಷ್ಯದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗೋಗ್ಬಿಟ್ರೆ ಒಂದೇ ದಿನದಲ್ಲಿ POK ಭಾರತದ ಕೈವಶ ಆಗುತ್ತೆ ಅಂತ. ಅರೆರೆ, ಇಷ್ಟು ಈಸಿಯಾಗಿ ಸುಲಭವಾಗಿ ಸುಲಲಿತವಾಗಿ POK ಭಾರತದ ಕೈವಶ ಆಗೋಂಗಿದ್ದಿದ್ರೆ ಈ ಪ್ರಮೋದ್ ತಿವಾರಿ ಅಂತ ಅವಿವೇಕಿಗಳು ನಮ್ಮ ದೇಶದಲ್ಲಿ ಸಾಂಸದರಾಗಿ ಯಾಕೆ ಉಳ್ಕೊಳ್ತಾ ಇದ್ರು ಅನ್ನೋವಂಥ ಪ್ರಶ್ನೆ ಇವತ್ತು ಎದುರಾಗಿರೋದು. ಈ ಪ್ರಮೋದ್ ತಿವಾರಿಗೆ ನಾವಿವತ್ತು ಸ್ವಲ್ಪ ಇತಿಹಾಸದ ಪಾಠವನ್ನು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, 71ನೇ ಇಸ್ವಿಯ ಯುದ್ಧ ನಡೆದಾಗ 93,000 ಯುದ್ಧ ಕೈದಿಗಳನ್ನ ಬಿಟ್ಕೊಟ್ಟಿದ್ದು ಇದೇ ರಾಹುಲ್ ಗಾಂಧಿ ಅವರ ಅಜ್ಜಿಯವರು ಬಿಟ್ಕೊಟ್ರು. ಅದಾದಮೇಲೆ ಈ LOC ಕಾರ್ಗಿಲ್ ಇದೆಯಲ್ಲ, ಇವಾಗ ಕಾಶ್ಮೀರದ ವಿಷಯ ಇಷ್ಟು ಬೃಹತ್ ಮಟ್ಟಕ್ಕೆ ಬೆಳೆದು ಬೃಹದಾಕಾರವಾಗಿ ಪೆಡಂಭೂತ ಥರ ಭಾರತವನ್ನು ಕಾಡ್ತಾ ಇರೋದಕ್ಕೆ ಕಾರಣವಾಗಿದ್ದು ಇದೇ ರಾಹುಲ್ ಗಾಂಧಿಯವರ ಮುತ್ತಜ್ಜ ನೆಹರೂರವರು. ವಿಶ್ವಸಂಸ್ಥೆಯ ಮುಂದೆ ತಗೊಂಡೋಗಿ ತನ್ನನ್ನು ತಾನು ವಿಶ್ವನಾಯಕ ಅಂತ ಬಿಂಬಿಸಬೇಕು ಅನ್ನೋಂಥ ವಿಷಯ ಎಲ್ಲ ಇವತ್ತು ಮುಂದೆ ಬಂದಿರತಕ್ಕಂಥದ್ದು. ಅವತ್ತೇ ನಮ್ಮ ವಲ್ಲಭಭಾಯಿ ಪಟೇಲ್ ಅವರ ಮಾತನ್ನು ಆಲಿಸಿದ್ದಿದ್ದರೆ, ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಿದ್ದರೆ ಇವತ್ತು POKಯನ್ನು ಎದುರಿಸಬೇಕಾಗಿರಲಿಲ್ಲ. ಭಾರತ ತನ್ನ ಸೇನೆಗಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಡಾಲರ್ಗಳ ವೆಚ್ಚವನ್ನು ಮಾಡುವಂಥ ಪ್ರಮೇಯವೂ ಒದಗಿ ಬರ್ತಾ ಇರ್ತಿರಲಿಲ್ಲ. ಪಾಕಿಸ್ತಾನ ತನ್ನ ಪಾಡಿಗೆ ತಾನು ತೆಪ್ಪಗೆ ಮಲ್ಕೊಂಡು ಇರ್ತಾ ಇತ್ತು. ನಿನ್ನೆ ನಡೆದಿರೋವಂಥ ವಿಷಯಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ನಿನ್ನೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ವೇದಿಕೆ ಒಂದು ಗೋವಾದಲ್ಲಿ INS ವಿಕ್ರಾಂತ್ನ ಮೇಲೆ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಒಂದು ಬಹಿರಂಗವಾದ ಹೇಳಿಕೆಯನ್ನು ಕೊಡ್ತಾರೆ.
1971ನೇ ಇಸ್ವಿಯಲ್ಲಿ ನಮ್ಮ ನೌಕಾದಳ ಪ್ರಯತ್ನ ಪಟ್ಟಿದ್ದರ ಪರಿಣಾಮವಾಗಿ ಒಂದಿದ್ದಂಥ ಪಾಕಿಸ್ತಾನ ಎರಡು ಭಾಗ ಆಗೋಯಿತು. ಈಗಲೂ ನಮ್ಮನ್ನು ನೀವು ಕೆಣಕ್ತಾ ಇದ್ದರೆ ಭಯೋತ್ಪಾದನೆ ಅನ್ನುವಂಥ ನರ್ಸರಿಯನ್ನು ಏನು ನಡೆಸ್ತೀರಾ, ಇದನ್ನು ಬುಡಸಮೇತವಾಗಿ ನೀವು ಕಿತ್ತಾಕದೇ ಇದ್ದರೆ ಮತ್ತೆ INS ವಿಕ್ರಾಂತ್ ಏನಾದರೂ ಆ್ಯಕ್ಟಿವ್ ಆಯಿತು ಅಂತ ಹೇಳಿದ್ರೆ ಈಗ ಎರಡು ಭಾಗ ಆಗಿರುವಂಥ ಪಾಕಿಸ್ತಾನ 4 ಭಾಗ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಶತ್ರು ದೇಶದ ಎದೆ ಬಿರಿಯುವಂತೆ ಕೊಟ್ಟಿದ್ದಾರೆ. ಅದಾದ ಮೇಲೆ ನಮ್ಮ ಅಮಿತ್ ಶಾ ಅವರು ನಿನ್ನೆ BSFನ ಒಂದು ಶಿಬಿರಕ್ಕೆ ತೆರಳಿ ಅಲ್ಲಿ ಅವರು ಸ್ಪಷ್ಟತೆಯನ್ನು ಪಡಿಸಿದ್ದಾರೆ. ನಮ್ಮ ಕಾಶ್ಮೀರದ ಪೂಂಚ್ನಿಂದ ಹಿಡಿದು ಇಲ್ಲಿ ಕಚ್ನವರೆಗೂ ಇರುವಂಥ BSFನ ಹಲವಾರು ಈ ಸೇನಾ ನೆಲೆಗಳೇನಿದ್ದಾವೆ, ಇಲ್ಲಿಂದ ನಮ್ಮ ಯೋಧರು ದಿಟ್ಟತನವನ್ನು ಮೆರೆದು ಆಪರೇಷನ್ ಸಿಂಧೂರ ನಡೆಯುವಾಗ 118 ಚೆಕ್ ಪೋಸ್ಟ್ಗಳು ಪಾಕಿಸ್ತಾನದನ್ನು ಧ್ವಂಸ ಮಾಡಿಬಿಸಾಕಿದ್ದಾರೆ ಅಂತ ಹೇಳುವಂಥ ಒಂದು ಪೌರುಷದ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಹೇಳಿದ್ದಾರೆ. ಅದಾದಮೇಲೆ ನರೇಂದ್ರ ಮೋದಿಯವರು ಕೂಡ ಪುನಃ ಸ್ಪಷ್ಟಪಡಿಸಿದ್ದಾರೆ, ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ನಿಂತು ಪಾಕಿಸ್ತಾನದ ಜೊತೆಯಲ್ಲಿ ಯಾವುದೇ ಮಾತುಕತೆ ಇಲ್ಲ, ನಿಮ್ಮನ್ನು ಮಣ್ಣಲ್ಲಿ ಮಣ್ಣಾಕ್ಸೋವರೆಗೂ ಬಿಡೋದಿಲ್ಲ ಅಂತ ಇಂತೆಲ್ಲ ವಿಷಯ ಬಂದಿದೆ. ಅದಾದ ಮೇಲೆ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ವಿದೇಶಗಳಿಗೆ ತೆರಳಿ ಅಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನ ಒಂದು ಉಗ್ರವಾದವನ್ನು ಪೋಷಿಸುವಂತಹ ದೇಶ ಅಂತ ಹೇಳುವಂಥ ವಿಚಾರವನ್ನು ಮುಂದೆ ಇಡುವಂಥ ಒಂದು ತಂಡಗಳಾಗಿ ತೆರಳಿರುವಾಗ ಸಲ್ಮಾನ್ ಖುರ್ಷಿದ್ ಅವರು ತೆರಳಿದ್ದಾರೆ. ಈ ತಂಡಗಳಲ್ಲಿ ಸಲ್ಮಾನ್ ಖುರ್ಷಿದ್ ಅವರು ಈಗ ಹೇಳಿರೋವಂಥದ್ದು ಏನು ಅಂತ ಹೇಳಿದ್ರೆ, ವಿದೇಶಗಳ ಮುಂದೆ ಇವತ್ತು ಹೇಳ್ತಾ ಇರೋದು ಆಪರೇಷನ್ ಸಿಂಧೂರದ ಬಗ್ಗೆ ಅಲ್ಲದೆ ಇದ್ರೂ ಅವರು ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದ್ರಿಂದ ಕಾಶ್ಮೀರದಲ್ಲಿ ಇವತ್ತು ಸಮೃದ್ಧಿ ಕಾಣ್ತಾ ಇದೆ, ಭಯೋತ್ಪಾದನೆ ಹತೋಟಿಗೆ ಬಂದಿದೆ, ಇಂಥ ಕೆಲಸಗಳನ್ನ ಮಾಡಬೇಕು ಅಂತ. ಇದೇ ಸಲ್ಮಾನ್ ಖುರ್ಷಿದ್ ಅವರು ಹಲವು ವರ್ಷಗಳ ಹಿಂದೆ ಸ್ಯಾಫ್ರಾನ್ ಸನ್ ರೈಸ್ ಇನ್ ಅಯೋಧ್ಯ ಅನ್ನುವಂಥ ಒಂದು ಹಿಂದೂ ವಿರೋಧಿ ಲೆಸನನ್ನು ಬರೆದಿದ್ರು. ಅಂದರೆ ಅಯೋಧ್ಯೆಯಲ್ಲಿ ಕೇಸರಿಯ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂತ ರಾಮ ಮಂದಿರದ ವಿರುದ್ಧವಾಗಿ ಅಂಥ ಒಬ್ಬ ಹಿಂದೂ ವಿರೋಧಿ ವ್ಯಕ್ತಿಯ ಕೈಯಲ್ಲಿ ಇವತ್ತು ರಾಷ್ಟ್ರೀಯತೆಯ ವಿಚಾರವನ್ನು ಬಿತ್ತಿಸಿದ್ದು ಮೋದಿಯವರ ಸಾಧನೆ. ಇನ್ನು ಶಶಿ ತರೂರ್ ಅವರು ಕೂಡ ಹಲವಾರು ವಿಧವಾದಂಥ ಭಾಜಪಗೆ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರೋದುಂಟು. ಆದರೆ ಕೊಲಂಬಿಯಾದಲ್ಲಿ ಇವರು ಕೊಟ್ಟಿರುವಂಥ ಹೇಳಿಕೆಗೆ ಇವತ್ತು ಕಾಂಗ್ರೆಸ್ಗೆ ಇರುಸು ಮುರುಸಾಗಿ ಮೈಯೆಲ್ಲ ಕೆರ್ಕೊಳ್ಳುವಂಥ ಒಂದು ಸಂದರ್ಭ ಎದುರಾಗಿದೆ. 2016ನೇ ಇಸ್ವಿಯಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದೆ ಅಂತ ಯಾವಾಗ ಕೊಲಂಬಿಯಾದಲ್ಲಿ ಸ್ಪಷ್ಟಪಡಿಸಿದ್ರೋ, ಹಾಗಾಗಿ ಭಯೋತ್ಪಾದನೆಯನ್ನು ಪೋಷಿಸುವಂತಹ ಮತ್ತು ಭಯೋತ್ಪಾದನೆಯನ್ನು ಸಮರ್ಥಿಸುವಂಥವ್ರಿಗೆ ನಾವು ಯಾವಾಗಲೂ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿಬಿಟ್ರೋ ಆವಾಗ ನೋಡಿ ಕಾಂಗ್ರೆಸ್ಗೆ ಮೈಯೆಲ್ಲ ಕೆರ್ಕೊಂಡು ಬ್ಯಾಂಡೇಜ್ ಹಾಕ್ಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬಂದ್ಬಿಡ್ತು. ಹಾಗಾಗಿ ಇವತ್ತು ಕಾಂಗ್ರೆಸ್ನಲ್ಲೇ ಸ್ಪಷ್ಟತೆ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ಗಳನ್ನು ನಾವು ಮಾಡ್ತಾಯಿದ್ವಿ, ಆದರೆ ನಾವೆಲ್ಲೂ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಮೋದಿಯವ್ರ ಥರ. ಮೋದಿಯವ್ರದ್ದು ಬರೀ ಪ್ರಚಾರವೇ ಆಗೋಯ್ತು ಅಂತ ಕಾಂಗ್ರೆಸ್ನ ವಕ್ತಾರರುಗಳು ಹೇಳ್ತಾ ಇದ್ದರೆ, ಇಲ್ಲಿ ತೆಲಂಗಾಣದಲ್ಲಿ ಕೂತ್ಕೊಂಡು ನಮ್ಮ ರೇವಂತ್ ರೆಡ್ಡಿ ಅವರು ಅಗರ್ ಚಾಯ್ ಪಿಯೋ ನಾ ಪಿಯೋ 16,500 ಕೋಟಿ ರೂಪಾಯಿ ನಂಗೆ ಬೇಕು ಅಂತ ಹೇಳುವಂಥ ರೇವಂತ್ ರೆಡ್ಡಿ ಅವರು ಇವತ್ತು ರಾಫೆಲ್ನ ಬಗ್ಗೆ ಮೋದಿ ಅವ್ರನ್ನ ಸೌಕಲು ನಾಣ್ಯಕ್ಕೆ ಹೋಲಿಸಿ ಮಾತಾಡ್ತಾನೆ ಈ ಮನುಷ್ಯ. ಮೋದಿ ಖರೀದಿ ಮಾಡ್ಕೊಂಬಂದಿರೋವಂಥ ರಾಫೆಲ್ ಜೆಟ್ಗಳು ಎಲ್ಲೆಲ್ಲಿ ಬಿದ್ದೋಗಿದಾವೋ ನಮಗೆ ಗೊತ್ತಿಲ್ಲ, ಅದರಿಂದ ಲೆಕ್ಕ ಕೊಡಿ ಅಂತ ಹೇಳುವಂತಹ ಪಾಕಿಸ್ತಾನವನ್ನು ಸಮರ್ಥನೆ ಮಾಡುವಂತಹ ಹೇಳಿಕೆಗಳನ್ನು ರೇವಂತ್ ರೆಡ್ಡಿ ಕೊಡ್ತಾ ಇರ್ತಕ್ಕಂಥದ್ದು. ಇವರನ್ನು ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಇದೆಲ್ಲ ಹೇಗೂ ಇರಲಿ, ಆದರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಎತ್ತಾಕೊಳ್ಳುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಾರ್ಟಿಯ ಪ್ರಕಾರ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ಹೇಳ್ತಾ ಇರೋದು, ಕಾಂಗ್ರೆಸ್ನ ಅವಧಿಯಲ್ಲಿ ಅಂದರೆ 2004ರಿಂದ 2014ನೇ ಇಸ್ವಿ ಅವಧಿಯಲ್ಲಿ 6 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದೆಯಂತೆ ಕಾಂಗ್ರೆಸ್ ಪಾರ್ಟಿ. ರಾಹುಲ್ ಗಾಂಧಿಯವರ ಪ್ರಕಾರ 3 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದ್ದಾರಂತೆ. ಅಶೋಕ್ ಗೆಹ್ಲೋಟ್ ಅವರ ಪ್ರಕಾರ, ಇವರು ವರಿಷ್ಠ ನೇತಾರರು ಕಾಂಗ್ರೆಸ್ಗೆ, ಇವರ ಪ್ರಕಾರ 15 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಿದ್ದಾರಂತೆ. ಮತ್ತು ಶರದ್ ಪವಾರ್ ಅವರ ಪ್ರಕಾರ, ಇವರು ಕೂಡ UPA ಸರ್ಕಾರದಲ್ಲಿ ಇದ್ದರು, ಮಂತ್ರಿಯಾಗಿದ್ದರು, ಇವರ ಪ್ರಕಾರ 4 ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಮಾಡಲಾಗಿದಂತೆ. ಮತ್ತು ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಇದ್ರಲ್ಲ KCR ಅವರು, ಅವರ ಪ್ರಕಾರ 11 ಮಾಡಿದ್ರಂತೆ, ಇವರು ಕೂಡ UPA ಭಾಗವಾಗಿದ್ದರು. ಕಾಂಗ್ರೆಸ್ ಪಾರ್ಟಿ ಇವತ್ತು ಹೇಳ್ತಾ ಇದೆ
6 ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ದೀವಿ. ಆದರೆ ನಾವು ಮೋದಿಯವರ ರೀತಿಯಲ್ಲಿ ಎಲ್ಲೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳಕ್ಕೆ ಮಾಡಲಿಲ್ಲ ಅಂತ. ಆದರೆ 2018ನೇ ಇಸ್ವಿಯಲ್ಲಿ ತೆಗೆದಂಥ RTI ಅಂದರೆ ಒಂದು ಇನ್ಫಾರ್ಮೇಷನನ್ನು ತೆಗೆದ ಪ್ರಕಾರ ಸೇನೆಯ DGMO ಅವರೇ ಸ್ಪಷ್ಟಪಡಿಸಿದ್ದಾರೆ. 2016ನೇ ಇಸ್ವಿಯವರೆಗೂ 2004ರಿಂದ 2014ರ ನಡುವೆ ಯಾವುದೇ ವಿಧವಾದಂತಹ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದಂತಹ ಡಾಟಾನೇ ಸೇನೆಯ ಬಳಿಯಲ್ಲಿ ಇಲ್ಲ ಅನ್ನುವಂಥ ಸ್ಪಷ್ಟತೆ ಬಂದಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋ ಒಂದು ಕುತೂಹಲಕಾರಿಯಾದ ವಿಷಯ ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಸಿಗರಿದಾರಲ್ಲ, ಶಶಿ ತರೂರನ್ನು ನಿಂದಿಸುವ ಬರದಲ್ಲಿ ಇವತ್ತು ಸರ್ಜಿಕಲ್ ಸ್ಟ್ರೈಕ್ನ ವಿಷಯದಲ್ಲಿ ಇಷ್ಟು ದೊಡ್ಡದಾದಂಥ ವಿವಾದವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 6 11 4 3 ಇದರಲ್ಲಿ ಯಾವುದು ಸ್ಪಷ್ಟವಾದ ನಂಬರ್ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟಪಡಿಸಬೇಕು. ಆದರೆ ಈಗ ನಾನು ಹೇಳಿದ್ನಲ್ಲ, ಪ್ರಮೋದ್ ತಿವಾರಿ ಅಂತ ಅವಿವೇಕಿ ಸಾಂಸದರಿರುವಂಥ ಈ ಪಾರ್ಟಿಯಲ್ಲಿ ಇವ್ರಿಗೆ ಟ್ಯಾಕ್ಟಿಕಲ್ ಆ್ಯಕ್ಷನ್ ಅಂದರೆ ಯಾವುದು, ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಯಾವುದು, ಏರ್ ಸ್ಟ್ರೈಕ್ ಅಂದರೆ ಯಾವುದು, ಮಿಲಿಟ್ರಿ ಆ್ಯಕ್ಷನ್ ಅಂದರೆ ಯಾವುದು, ವಾರ್ ಅಂದರೆ ಯಾವುದು ಅನ್ನೋದನ್ನು ಕೂಡ ಒಂದು ಕ್ಲಾರಿಟಿಯನ್ನು ಕೊಡೋದು, ಒಂದು ಸ್ಪಷ್ಟತೆಯನ್ನು ಕೊಡುವಂತಹ ವಿಷಯವೇ ಇಲ್ಲ. ಇವ್ರದ್ದೆಲ್ಲವೂ ಏನಿದ್ರು ಗಂಧರ್ಗೋಳ ಅಂತ ಹೇಳ್ತಾರೆ ಕನ್ನಡದಲ್ಲಿ ಒಂದು ಪದ. ಜನಗಳನ್ನ ಹೆಂಗಾದರೂ ಮಾಡಿ ಅವ್ರ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತಬೇಕು, ತನ್ನ ಮುಖೇನ ಕುರ್ಚಿಯ ಮೇಲೆ ಕೂತ್ಕೋಬೇಕು ಅನ್ನೋಂಥ ಒಂದೇ ವಿಷಯವನ್ನು ಇಟ್ಕೊಂಡು ಇವರು ದೊಂಬಾಲು ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾಲಾವಧಿಯಲ್ಲೂ ಕೂಡ LOC ಬಾರ್ಡರನ್ನು 100 ಮೀಟರ್ಗಳವರೆಗೆ ದಾಟಿ ಮಿಲಿಟ್ರಿ ಆ್ಯಕ್ಷನನ್ನು ಮಾಡ್ತಾಯಿದ್ರು. ಅದಕ್ಕೆ ಟ್ಯಾಕ್ಟಿಕಲ್ ಆ್ಯಕ್ಷನ್ ಅಂತ ಕರಿತಾಯಿದ್ರು. ಆದರೆ ಯಾವಾಗ 2016ರಲ್ಲಿ ಉರಿ ಸೆಕ್ಟರ್ ಸೇನಾ ನೆಲೆಯ ಮೇಲೆ ದಾಳಿ ಆಯಿತೋ ಆವಾಗಿಂದ ಭಾರತ ಸರ್ಜಿಕಲ್ ಸ್ಟ್ರೈಕ್ಗಳನ್ನು, ಏರ್ ಸ್ಟ್ರೈಕ್ಗಳನ್ನು ಮಾಡುವಂತಹ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ತು. ಆದರೆ ಈ ಹಿಂದೆ ಕೂಡ ಸೇನೆಗೆ ಅಂತ ಕ್ಷಮತೆ ಇರಲಿಲ್ವಾ? ಖಂಡಿತವಾಗ್ಲೂ ಇತ್ತು. ಭಾರತೀಯ ಸೇನೆ ಯಾವತ್ತೂ ಕೂಡ ಪರಾಕ್ರಮವನ್ನು ಮೆರೆಯುವಂಥ ದೇಶ. ಯಾವುದೇ ವಿಧವಾದಂಥ ತಲೆಮಾರಿನ ಯುದ್ಧ ವಿಮಾನಗಳಿರ್ಬೋದು, ಆದರೆ ಅಭಿನಂದನ್ ವರ್ಧಮಾನಂತಹ ಸ್ವಾಭಿಮಾನಿ ದೇಶಪ್ರೇಮಿ ಗಂಡೆದೆಯ ಒಬ್ಬ ಪೈಲಟ್ ಇರೋವಾಗ 7ನೇ ಜನರೇಷನ್ ಏರ್ ಫ್ಲೈಟ್ ಇದ್ರೂ, ಯುದ್ಧ ನೌಕೆ ಇದ್ದರೂ ಕೂಡ ಒಡೆದು ಬಿಸಾಕಿ ಬರ್ತಾರೆ. ಅದು ಭಾರತೀಯರ ಒಂದು ಸ್ವಾಭಿಮಾನದ ಸಂಕೇತ, ದೇಶಪ್ರೇಮದ ಸಂಕೇತ. ಆದರೆ ಈ ಅವಿವೇಕಿ ಕಾಂಗ್ರೆಸ್ನ ನಾಯಕರುಗಳಿಗೆ ಬಾಯಲ್ಲಿ ಲಗಾಮಿಲ್ಲ, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಹಾಗಾಗಿ ಇವತ್ತು ಸರ್ಜಿಕಲ್ ಸ್ಟ್ರೈಕ್ನ ಬಗ್ಗೆ, ಟ್ಯಾಕ್ಟಿಕಲ್ ಆ್ಯಕ್ಷನ್ಗಳ ಬಗ್ಗೆ ಇವ್ರಿಗೆ ಕ್ಲಾರಿಟಿಯನ್ನು ಕೊಡಬೇಕಾಗಿರೋದು ಯಾರು ಅನ್ನುವಂಥ ಪ್ರಶ್ನೆ ಬಂದಿದೆ. ಯಾಕೆ ಅಂತಂದರೆ ಹಲವಾರು ನಿವೃತ್ತ ಸೇನಾಧಿಕಾರಿಗಳೇ ಸ್ಪಷ್ಟತೆಯನ್ನು ಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸೇನೆ ಯಾವುದಾದ್ರೂ ಒಂದು ದಿಟ್ಟವಾದ ನಿರ್ಧಾರವನ್ನು ತಗೋಬೇಕಾದ್ರೆ ನೇತೃತ್ವ ವಹಿಸಿರತಕ್ಕಂಥ ಪ್ರಧಾನಮಂತ್ರಿಗಳು ರಾಜಕೀಯವಾದಂಥ ಗಟ್ಟಿತನದ ನಿಲುವುಗಳನ್ನು ತೆಗೆದುಕೊಂಡಾಗ ಮಾತ್ರ ಸೇನೆ ತನ್ನ ಆ್ಯಕ್ಷನನ್ನು ಮಾಡ್ಬೋದು ಅಂತ. ಹಾಗಾಗಿ 2008ರಲ್ಲಿ ಏನು ಮುಂಬೈ ದಾಳಿ ನಡೀತಲ್ಲ, ಆವಾಗಲೂ ಕೂಡ ಸೇನೆ ಏರ್ ಸ್ಟ್ರೈಕನ್ನು ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಆದರೆ ಇವ್ರಿಗೆ ಅನುಮತಿಯೇ ಸಿಕ್ಕೋದಿಲ್ಲ ಅನ್ನುವಂಥ ವಿಷಯ ಎಲ್ಲ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಇದನ್ನೆಲ್ಲ ನೋಡುವಾಗ ನಮಗೆ ಮನಸ್ಸಲ್ಲಿ ತುಂಬ ನೋವಾಗುತ್ತೆ. ಇವತ್ತು ಸೇನೆಯಲ್ಲಿ ಭಾಗವಹಿಸಿದಂತಹ ಎಷ್ಟೋ ಜನ ಯೋಧರು ತಮ್ಮ ಮನೆ, ಮಠ, ತಂದೆ ತಾಯಿಯ ಭವಿಷ್ಯ ಎಲ್ಲವನ್ನು ಬಿಟ್ಟು ಅವರ ಜೀವದ ಹಂಗನ್ನು ತೊರೆದು ರಾಷ್ಟ್ರದ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ತಾರೆ. ಅಂಥವರು ಹುತಾತ್ಮರಾಗ್ತಾರೆ. ಅಂಥವರ ಜೀವಕ್ಕೆ ಬೆಲೆಯೇ ಇಲ್ಲವಲ್ಲದೆ ಅಂಥ ಒಂದು ಸಂದರ್ಭ ಇವತ್ತು ಈ ದೇಶದಲ್ಲಿ ಒದಗಿ ಬಂದಿರತಕ್ಕಂಥದ್ದು. ಕ್ಷುಲ್ಲಕವಾದ ರಾಜಕೀಯಕ್ಕೋಸ್ಕರ ಸೇನೆಯ ಮೇಲೆ ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ಇಲ್ಲಿ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಬೇಕಾಗಿರುವಂಥ ಸಂದರ್ಭ ಇವತ್ತು ಎದುರಾಗಿರ್ತಕ್ಕಂಥದ್ದು. ಸೇನೆ ಮಾಡಿದಂಥ ಕಾರ್ಯಾಚರಣೆಗಳಿಗೆ ಸಾಕ್ಷಿಯನ್ನು ಕೂಡ ಕೇಳ್ತಾಯಿದ್ರು ಈ ಕಾಂಗ್ರೆಸ್ಸಿಗರು. ಆದರೆ ಇವತ್ತು ಸಾಕ್ಷಿಯನ್ನು ಪ್ರಸ್ತುತಪಡಿಸಿದ್ರು. ಶತ್ರು ದೇಶದ ಪ್ರಧಾನಮಂತ್ರಿ ಒಪ್ಕೊಂಡ್ರೂ ಕೂಡ ಇವರು ಒಪ್ಕೊಳ್ದೇ ಇರುವಂಥ ಒಂದು ಕಠೋರವಾದ ಮನಸ್ಥಿತಿಗೆ ಇವರು ತಲುಪಿದ್ದಾರೆ ಅಂತ ಹೇಳಿದ್ರೆ, ಇವರು ಒಂದೇ ದಿನದಲ್ಲಿ POKಯನ್ನು ತೊಗೊಂಬಂದ್ಬಿಡ್ತಾರಾ? ಅದನ್ನು ಒಂದು ನೋಡೇ ಬಿಡೋಣ ಮೋದಿಜಿಯವರೇ, ನೀವು ಕೊನೆಗೊಂದಿನ ರಾಜೀನಾಮೆಯನ್ನು ಕೊಟ್ಬಿಡಿ. ಇವರು ಕುತೂಹಲವನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡಿ, ರಾಹುಲ್ ಗಾಂಧಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಡೋಣ ಪ್ರಧಾನಮಂತ್ರಿ ಗದ್ದುಗೆ ಮೇಲೆ. ಅವರು ಒಂದು ದಿನದಲ್ಲಿ POKಯನ್ನು ಭಾರತದ ಕೈವಶ ಮಾಡಿಕೊಟ್ಬಿಡ್ತಾರಂತೆ. ನೋಡೇ ಬಿಡೋಣ ಅದು ಒಂದು ಅನ್ನುವಂಥ ವಿಷಯವನ್ನು ಸಮಸ್ತ ವೀಕ್ಷಕರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.